ಕುಮಟಾ ಸಿದ್ದಾಪುರ ರಸ್ತೆಯಲ್ಲಿ ಕೂಡ ಭೂಕುಸಿತ ಉಂಟಾಗಿದೆ. ಉಳ್ಳೂರು ಮಠ ಸಮೀಪ ಗುಡ್ಡ ಕುಸಿದಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಗುಡ್ಡ ಕುಸಿತದಿಂದ ರಸ್ತೆ ಮೇಲೆ ಬಿದ್ದಿದ್ದ ಮಣ್ಣು, ಮರ ಇವೆಲ್ಲವನ್ನ ತೆರವುಗೊಳಿಸೋ ಕೆಲಸವನ್ನ ಸಿಬ್ಬಂದಿಗಳು ಮಾಡಿದ್ರು. ರಸ್ತೆ ಮೇಲೆ ಬಿದ್ದಿದ್ದಂತಹ ಮರ ಹಾಗೂ ಮಣ್ಣನ್ನ ಸಿಬ್ಬಂದಿಗಳು ತೆರವುಗೊಳಿಸಿದ್ದಾರೆ. ಕುಮಟಾ ಹಾಗೂ ಸಿದ್ದಾಪುರ ನಡುವಿನ ಸಂಚಾರ ಮತ್ತೆ ರೀಸ್ಟಾರ್ಟ್ ಆಗಿದೆ. ಬಟ್ ಆತಂಕ ಅಗೇನ್ ಕಂಟಿನ್ಯೂ ಆಗ್ತಾ ಇದೆ. ಕುಮಟಾ ಹಾಗೂ ಸಿದ್ದಾಪುರ ರಸ್ತೆಯಲ್ಲೂ ಕೂಡ ಗುಡ್ಡ ಕುಸಿದ ಕಾರಣಕ್ಕೋಸ್ಕರ ಮಣ್ಣು ಹಾಗೂ ಮರ ರಸ್ತೆಗೆ ಅಡ್ಡಲಾಗಿ ಬಿದ್ದ ಪರಿಣಾಮ ಸಂಚಾರ ಕೆಲ ಗಂಟೆಗಳ ಕಾಲ ಅಸ್ತವ್ಯಸ್ತವಾಗಿತ್ತು, ವ್ಯತ್ಯಯ ಉಂಟಾಗಿತ್ತು. ಫೈನಲಿ ಈಗ ರಸ್ತೆ ಮೇಲೆ ಬಿದ್ದಿದ್ದಂತಹ ಮರ ಹಾಗೂ ಮಣ್ಣನ್ನ ತೆರವುಗೊಳಿಸಿದ್ದಾರೆ. ಇನ್ನು ಈ ದೃಶ್ಯ ಅಂತೂ ಪ್ರಕೃತಿಯ ಮುನಿಸು ಎಂಥದ್ದು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬಹುದು. ಆಮೇಲೆ ಈ ತರ ಗುಡ್ಡ ಕುಸಿತಕ್ಕೆ ಸಾಕಷ್ಟು ಕಾರಣಗಳಿದಾವೆ. ಒಂದು, ಈ ಉತ್ತರ ಕನ್ನಡ ಭಾಗದಲ್ಲಿ ಈ ಸಲ ಅತ್ಯಂತ ಹೆಚ್ಚು. ಓಕೆ, ಈಗ ಇನ್ನೊಂದು ದೃಶ್ಯ ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ. ಕಾರವಾರದಲ್ಲಿ ಅನಾಹುತ, ಮಳೆಯ ಅನಾಹುತವನ್ನ ನೀವು ಗಮನಿಸ್ತಾ ಇದ್ದೀರಿ. ಬೃಹದಾಕಾರದ ಮರ ಹೇಗೆ ಬಿದ್ದಿದೆ ಅಲ್ಲಿ, ಆಮೇಲೆ ಅದನ್ನ ತೆರವುಗೊಳಿಸೋದಕ್ಕೆ ಸಿಬ್ಬಂದಿಗಳು ಹೇಗೆ ಹರಸಾಹಸ ಪಡಬೇಕಾಗಿ ಬರ್ತಾ ಇದೆ. ಇದ್ದೀರಾ ನೀವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯಿಂದ ಸಾಲು ಸಾಲು ದುರಂತಗಳು, ಅನಾಹುತಗಳು, ಅವಘಡಗಳು ಹೇಗೆ ಸಂಭವಿಸಿದೆ ಅಂತ. ಒಂದು, ಆ ಭಾಗದಲ್ಲಿ ಕೇಳಿ ಬರ್ತಾ ಇರುವಂತಹ ಆರೋಪ ಅಂತ ಹೇಳಿದ್ರೆ, ಬೇಕಾಬಿಟ್ಟಿಯಾಗಿ ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡಿದ್ರ ಬೆಲೆಯನ್ನ ಇವತ್ತು ಉತ್ತರ ಕನ್ನಡ ಜಿಲ್ಲೆ ತೆರ್ತಾ ಇದೆ ಅಂತ ಡೀಟೇಲ್ಸ್ ಕೊಡ್ತಾರೆ ನವೀನ್ ಸಾಗರ್. ನಾನು ಕೇಳ್ತಾ ಇದ್ದೆ, ಎಂತೆಂಥದ್ದು ಮಳೆಗಾಲವನ್ನ ಕಂಡಂತಹ ಜಿಲ್ಲೆ ಉತ್ತರ ಕನ್ನಡ, ಅತ್ಯಂತ ಹೆಚ್ಚು ಮಳೆಯನ್ನ ಸಾಮಾನ್ಯ ಮಳೆಗಾಲದಲ್ಲಿ ಕಾಣ್ತಾ ಇದ್ದಂತಹ ಜಿಲ್ಲೆ. ಬಟ್ ಯಾವತ್ತೂ ಆಗದಷ್ಟು ಡ್ಯಾಮೇಜು, ಹಾನಿ ಈ ಸಲ ಯಾಕೆ ಆಗ್ತಾ ಇದೆ? ಇದೊಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಸದ್ಯಕ್ಕೆ ಇವತ್ತು ಏನೇನು ಅನಾಹುತ ದುರಂತಗಳಾಗಿದೆ ಅಲ್ಲಿ ಅಂತ ಸದ್ಯ ಈಗ ಶಿರೂರು ಭಾಗದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಏನು 7 ದೇಹಗಳು ಸಿಕ್ಕಿದ್ವು, ಇನ್ನು ಉಳಿದ 3 ದೇಹಗಳಿಗಾಗಿ ಶೋಧ ಕಾರ್ಯ ನಡೀತಾ ಇರುವಂಥದ್ದು. ಜೊತೆಗೆ ಈಗ ಮಳೆ ಅಬ್ಬರ ಮಲೆನಾಡು ಭಾಗದಲ್ಲಿ ಇರುವಂಥದ್ದು. ಹಾಗಾಗಿ ಮಲೆನಾಡು ಭಾಗಗಳಲ್ಲಿ ಈಗ ಹೆಚ್ಚಿನ ಮಳೆ ಆಗಿರೋದ್ರಿಂದಾಗಿ ಕುಮಟಾ ಭಾಗದ ರಾಜ್ಯ ಹೆದ್ದಾರಿ ಏನಿದೆ ಆ ಭಾಗದಲ್ಲಿ ಗುಡ್ಡ ಕುಸಿತ ಆಗಿರುವಂಥದ್ದು. ಅದರಲ್ಲೂ ಗ್ರಾಮಗಳಲ್ಲಿ ಈಗ ಗುಡ್ಡ ಕುಸಿತ ಆಗ್ತಾ ಇದ್ದಾವೆ. ನಿರಂತರವಾಗಿ ಗುಡ್ಡ ಕುಸಿತಗಳು ನಮ್ಮ ಜಿಲ್ಲೆಯಲ್ಲಿ ಆಗ್ತಾಯಿದೆ. ಹಿಂದೆ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 39 ಜನ ಗುಡ್ಡ ಕುಸಿತಕ್ಕೆ ಬಲಿಯಾಗಿರುವಂಥದ್ದು. ಹೀಗಿರುವಾಗ ಮತ್ತೆ ಈಗ ಗುಡ್ಡ ಕುಸಿತ ಆಗಿರುವಂಥದ್ದು. ಇದಲ್ಲದೆ ಭೂ ವಿಜ್ಞಾನಿಗಳು ಕೂಡ ಈಗಾಗಲೇ ಒಂದು ಕೊಟ್ಟಿದ್ರು 400 ಪ್ರದೇಶಗಳಲ್ಲಿ ಕುಸಿತವಾಗುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನು ಹೇಳಿದರು. ಅದರಂತೆ ಈಗ ಸಾಕಷ್ಟು ಭಾಗಗಳಲ್ಲಿ ಗುಡ್ಡ ಕುಸಿತ ಆಗ್ತಾ ಇದ್ದಾವೆ. ಅದರಲ್ಲಿಯೂ ರಾಷ್ಟ್ರ 66 ಹೊನ್ನಾವರ ಭಾಗ ಇರ್ಬೋದು, 766 ಈ ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು, ಹೀಗೆ ಈ ಭಾಗಗಳಲ್ಲಿ ಆಗ್ತಾ ಇರೋವಂಥದ್ದು ಅಭಿವೃದ್ಧಿಯ ಕಾರ್ಯದಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇರೋದು. ರಸ್ತೆಗಳನ್ನು ಮಾಡಲಿಕ್ಕಾಗಿ ಗುಡ್ಡಗಳ ಇದರಿಂದಾಗಿ ಮತ್ತೆ ಆಗ್ತಾ ಇರುವಂಥದ್ದು. ಕಳೆದ 6-7 ವರ್ಷದಿಂದ ಗುಡ್ಡ ಕುಸಿತ 39 ಜನ ಸಾವನ್ನಪ್ಪಿದ್ದಾರೆ. ಅದಲ್ಲದೆ ಧನ್ಯವಾದ ನವೀನ್ ಸಾಗರ್ ತಮ್ಮ ಮಾಹಿತಿಗಾಗಿ.